ಹಾಯ್ ಸ್ನೇಹಿತರೆ, ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸ್ವಪ್ನ. ಮದುವೆಯಾಗಿ ಇನ್ನು 15 ದಿನಗಳಷ್ಟೇ ಆಗಿದ್ವು. ನನ್ನ ಗಂಡ ಸುರೇಶ್ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಬಿಸಿ ನೀರು ಕುಡಿಯುವ ಅಭ್ಯಾಸ ಇತ್ತು. ಕೆಲಸದ ಪ್ರೆಷರ್ನಲ್ಲಿ ಕೆಲವೊಮ್ಮೆ ನಾನು ನೀರು ತರೋದನ್ನು ಮರೆತು ಬಿಡ್ತಾ ಇದ್ದೆ. ಒಂದು ದಿನ ಅವನು ತುಂಬ ಕೋಪಗೊಂಡು, ಇಷ್ಟೊತ್ತಾಯಿತು ಬಿಸಿ ನೀರು ತಂದು ಕೊಡು ಅಂತ ಕಟುವಾಗಿ ಸಿಟ್ಟು ಮಾಡಿಕೊಂಡು ನನಗೆ ಬೈದು ಹೇಳಿದ. ದಿನಪೂರ್ತಿ ಕೆಲಸ ಮಾಡಿ ನಾನು ಸುಸ್ತಾಗಿ ಹೋಗಿದ್ದೆ. ಅವನ ಕೋಪದ ಮುಖ ನೋಡ್ತಾ ಅಡುಗೆ ಮನೆ ಕಡೆ ಹೋಗ್ತಿದ್ದಾಗ ಅತ್ತೆ ಮಾಮನವರ ಕೋಣೆಯಿಂದ ಒಂದು ಕಿರಿಕಿರಿಯ ಮಾತುಗಳು ಕೇಳಿಬಂದವು. ಪಿಸು ಪಿಸು ಮಾತುಗಳು ಕೇಳಿಬಂದವು. ನಾನು ಅಲ್ಲೇ ಸ್ವಲ್ಪ ನಿಂತು ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಿವಿ ಕೊಟ್ಟು ಕೇಳಿಸಿಕೊಂಡೆ. ನಮ್ಮತ್ತೆ ಮಾವನಿಗೆ ಹೇಳ್ತಾ ಇದ್ಲು, ಈ ಮನೆಯಲ್ಲಿ ಇತ್ತೀಚೆಗೆ ಹೊಸದಾಗಿ ಮದುವೆಯಾದ ಯುವತಿ ಇದ್ದಾಳೆ, ಹುಡುಗಿ ಇದ್ದಾಳೆ. ನೀನು ಈ ವಯಸ್ಸಿನಲ್ಲಿ ಇನ್ನೂ ಅದೇ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ಳು. ಸಿಟ್ಟು ಮಾಡಿಕೊಂಡು ಹೇಳ್ತಾ ಇದ್ಳು. ಅವರ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅಷ್ಟರಲ್ಲಿ ಅತ್ತೆಯ ದೊಡ್ಡ ಧ್ವನಿ ಕೇಳಿ ಬಂತು. ನನ್ನ ಹೆಸರು ಸ್ವಪ್ನ. ನಾನು ನನ್ನ ಗಂಡನಿಗಿಂತ 2 ವರ್ಷ ದೊಡ್ಡವಳು. ನನ್ನ ದೇಹದಲ್ಲಿ ಕೆಲವು ಗುರುತುಗಳಿದ್ದ ಕಾರಣ ಮದುವೆ ಸ್ವಲ್ಪ ತಡ ಆಯಿತು. ಸುರೇಶ್ ಕೂಲಿ ಕೆಲಸ ಮಾಡ್ತಾ ಇದ್ದ. ದಿನಪೂರ್ತಿ ಭಾರ ಎತ್ತಿ ಎತ್ತಿ ದುಡಿಮೆ ಮಾಡೋದ್ರಿಂದ ಅವನ ದೇಹ ತೆಳ್ಳಗಾಗಿ ಹೋಗಿತ್ತು. ನನ್ನ ವಯಸ್ಸೀಗ 30 ಅಷ್ಟೇ. ನಮ್ಮ ಮನೆಯಲ್ಲಿ ನಾನು, ನನ್ನ ಗಂಡ, ಅತ್ತೆ ಮತ್ತು ಮಾವ ಮಾತ್ರ ಇರೋದು. ಬೆಳಿಗ್ಗೆ ಎದ್ದಾಗ ಅತ್ತೆ ಯಾವಾಗಲೂ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದ್ರು. ಅವರ ಮುಖದಲ್ಲಿ ಸದಾ ನಗು ಇರ್ತಿತ್ತು. ಅವರ ಮನಸ್ಸಿಗೆ ಬೇಕಾದ ಎಲ್ಲಾನು ಸಮಯಕ್ಕೆ ಸಿಗ್ತಾ ಇತ್ತೇನೋ ಅನ್ನೋದು ನನಗೆ ಅನುಮಾನ ಬಂತು. ಆ ಅನುಮಾನ ನನಗೆ ಬಲವಾಯಿತು. ಮರುದಿನ ರಾತ್ರಿ ಮತ್ತೆ ನಾನು ಬಿಸಿನೀರು ತರೋದನ್ನು ಮರೆತೆ. ನನ್ನ ಗಂಡ ಸುರೇಶ ಕೋಪದಿಂದ, ನಿನಗೇನು ನೆನಪಿರೋದೇ ಇಲ್ವಾ ಅಂತ ಹೇಳಿದರು. ತಲೆಗೆ ಕೈ ಹಿಡಿಕೊಂಡು ಮತ್ತೆ ಅಡುಗೆ ಮನೆಗೆ ಹೋದಾಗ ಅತ್ತೆ ಮಾವನವರ ಒಂದು ರೂಮಿಂದ ಮತ್ತೆ ಅದೇ ಥರದ ಪಿಸು ಪಿಸು ಮಾತುಗಳು ಕೇಳಿ ಬರ್ತಾ ಇದ್ದವು. ಅತ್ತೆ ಅಂತ ಇದ್ದರು, ಈ ವಯಸ್ಸಲ್ಲಿ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ದರೆ ಮಾವ ನಕ್ಕೋತಾ ಉತ್ತರಿಸ್ತಾ ಇದ್ದರು. ನನ್ನ ಮನಸ್ಸಿನಲ್ಲಿ ಸುಮಾರು ಪ್ರಶ್ನೆಗಳು ಹುಟ್ಟಿತು. ಆ ಸಮಯದಲ್ಲಿ ಮಾವ ವಯಸ್ಸಾದವರಾಗಿದ್ದರೂ ಇಷ್ಟೊಂದು ಚುರುಕು ಹೇಗೆ? ನನ್ನ ಗಂಡ ಬಿಸಿ ನೀರು ಕುಡಿದು 10 ನಿಮಿಷದಲ್ಲಿ ಮಲಗಿಬಿಡ್ತಾರೆ. ಅತ್ತೆ ಯಾವುದೋ ವಿಶೇಷ ಹಣ್ಣು ಹಂಪಲು ವಸ್ತು ಏನಾದರೂ ತಿನ್ನಿಸ್ತಿರಬೇಕು ಅಂತ ನಾನು ಊಹಿಸಿಕೊಳ್ಳೋಕ್ಕೆ ಶುರು ಮಾಡಿದೆ. ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಅತ್ತೆ ನನ್ನ ಜೊತೆಯೇ ಕೆಲಸ ಮಾಡಿದರು. ಆದರೆ ಅಲ್ಲಿ ಯಾವುದೇ ವಿಶೇಷ ಆಹಾರ ತಯಾರಿಸ್ತಿರುವಂತೆ ನನಗೆ ಕಾಣಿಸಲಿಲ್ಲ. ಸ್ವಲ್ಪ ಹೊತ್ತಾಯಿತು. ಸ್ವಲ್ಪ ಹೊತ್ತಿನ ನಂತರ ನಮ್ಮ ಮಾವ ಅತ್ತೆ ಕೋಣೆಗೆ ಅತ್ತೆಯನ್ನು ತಮ್ಮ ಕೋಣೆಗೆ ಕರ್ಕೊಂಡು ಹೋದರು. ಬಹಳ ಹೊತ್ತು ಅವರು ಹೊರಗೆ ಬರಲೇ ಇಲ್ಲ. ತನಗೆ ಕುತೂಹಲ ಹೆಚ್ಚಾಯಿತು. ಬಾಗಿಲ ಬಳಿ ನಿಂತಾಗ ಮತ್ತೆ ಅದೇ ಮಾತುಗಳು ಕೇಳಿ ಬಂದವು. ಅತ್ತೆ ಆಯಾಸದಿಂದ ಇನ್ನು ಸಾಕು, ವಿಶ್ರಾಂತಿ ಬೇಕು ಅಂತ ಹೇಳ್ತಾ ಇದ್ರು. ಸ್ವಲ್ಪ ಹೊತ್ತಿಗೆ ಅತ್ತೆ ಹೊರಗೆ ಬಂದಾಗ ಅವಳ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೂದಲು ಚೆಲ್ಲಾಪಿಲ್ಲೆಯಾಗಿತ್ತು. ಬೆನ್ನು ನೋವಿದೆ ಅಂತ ಹೇಳಿದರು. ನನ್ನೊಳಗೆ ವಿಚಿತ್ರ ಭಾವನೆ ಮೂಡಿತು. ಏನಂದರೆ, ಊಟದ ಸಮಯದಲ್ಲಿ ಅತ್ತೆ, ಸ್ವಪ್ನ, ಮಾವನಿಗೆ ಊಟ ಕೊಟ್ಟು ಬಾ, ನನಗೆ ತುಂಬ ನೋವು ಅಂತ ಹೇಳಿದರು. ನಮ್ಮತ್ತೆ ನನಗೆ ಇದು ಅವಕಾಶ ಅಂತ ಅನ್ನಿಸ್ತು. ಅವರ ರೂಮಲ್ಲಿ ಯಾವುದಾದರೂ ವಸ್ತು ಸಿಗಬಹುದಾ ಅಂತ ಹೇಳಿ ನೋಡಿದೆ. ಆದರೆ ಅಲ್ಲಿ ನನಗೆ ಏನೂ ಕಂಡು ಬರಲಿಲ್ಲ. ಆ ರಾತ್ರಿ ಸುರೇಶ ಮಲಗಿಬಿಟ್ಟ. ಆದರೆ ಅತ್ತೆ ಮಾವನವರ ಕೋಣೆಯಿಂದ ಬರುವ ಧ್ವನಿಗಳು ನನಗೆ ನಿದ್ರೆ ಕೆಡಿಸಿದವು. ನನ್ನ ಗಂಡನಲ್ಲೂ ಇಂಥ ಶಕ್ತಿ ಇರಬೇಕು ಅನ್ನೋ ಆಸೆ ನನ್ನೊಳಗೆ ಬೇರೂರಿ ಬಿಟ್ಟಿತು. ಕೆಲವು ದಿನಗಳಾದವು. ಕೆಲವು ದಿನಗಳ ನಂತರ ಸುರೇಶ್ 4 ದಿನ ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗೋದಾಗಿ ಹೇಳಿದ. ಆ ಮಾತು ಕೇಳಿ ನನ್ನ ಮನಸ್ಸಿಗೆ ಒಂದು ಹೊಸ ಯೋಚನೆ ಬಂತು. ಅದೇನೆಂದರೆ, ಈಗ ನನಗೆ ಸಂಪೂರ್ಣ ಟೈಮ್ ಸಿಗುತ್ತೆ. ಒಂದು ದಿನ ಅತ್ತೆ ಮಾವ ಹೊರಗೆ ಹೋಗಿದ್ದಾಗ ನಾನು ಅವರ ಕೋಣೆಯಲ್ಲಿ ಅಡಗಿಕೊಂಡೆ.
ರಾತ್ರಿ ಆದರೂ ಅಲ್ಲಿ ಏನೂ ವಿಶೇಷವಾಗಲಿಲ್ಲ. ನಿರಾಶೆಯಾಗಿ ಅಲ್ಲೇ ನಿದ್ರೆಗೆ ಜಾರಿದೆ. ರಾತ್ರಿ ಅಂದರೆ ಮಧ್ಯರಾತ್ರಿಯಲ್ಲಿ ಯಾರೋ ನನ್ನನ್ನು ಮುಟ್ಟುತ್ತಾ ಇರೋ ಅನುಭವ ಆಯಿತು. ಭಯ ಮತ್ತು ವಿಚಿತ್ರ ಅನುಭವ ಎರಡೂ ಒಂದೇ ಸಮಯದಲ್ಲಿ ಮೂಡಿದ್ದು. ಎದ್ದು ನೋಡಿದರೆ ಯಾರೂ ಕಾಣಲಿಲ್ಲ. ನಿದ್ರೆಯ ಭ್ರಮೆ ಅಂತ ಅಂದ್ಕೊಂಡು ಮತ್ತೆ ಮಲಗಿಬಿಟ್ಟೆ. ಆದರೆ ಮತ್ತೆ ಮತ್ತೆ ಅದೇ ಅನುಭವ ಆಯಿತು. ಕೊನೆಗೆ ನನಗೆ ಭಯದಿಂದ ಕೂಗಿಕೊಂಡೆ. ಕೂಗಿದರೂ ಯಾರೂ ಉತ್ತರಿಸಲಿಲ್ಲ. ಮರುದಿನ ಅತ್ತೆ ಮಾವ ಊರಿಂದ ಹಿಂತಿರುಗಿದರು. ನಾನು ನಡೆದಿದ್ದೆಲ್ಲ ಅವರಿಗೆ ಹೇಳಿದಾಗ ಅತ್ತೆ ಕಣ್ಣೀರಿಟ್ಟರು, ಅತ್ತು ಬಿಟ್ಟರು. ಅವತ್ತು ರಾತ್ರಿ ನಮ್ಮ ಅತ್ತೆ ಮಾವ ಇರಲಿಲ್ಲ ಮನೆಯಲ್ಲಿ. ಇದೇ ನಮ್ಮ ಜೊತೆಯೂ ಆಗ್ತಾ ಇತ್ತು ಅಂತ ನಮ್ಮ ಅತ್ತೆ ಹೇಳಿದರು. ನಂತರ ಮಾವ ಒಬ್ಬ ಜ್ಯೋತಿಷಿಯನ್ನು ಕರೆಸಿದರು. ಪರಿಶೀಲನೆ ಮಾಡಿದ ಮೇಲೆ ಈ ಮನೆಯಲ್ಲಿ ಒಂದು ಅದೃಶ್ಯ ಶಕ್ತಿ ವಾಸಿಸುತ್ತಾ ಇದೆ ಅಂತ ತಿಳಿತು. ಅದು ನನಗೆಂದ ಸುರೇಶನ ಹಳೆಯ ಗೆಳೆಯನ ಆತ್ಮ ಅಂತ. ಅವನ ಮದುವೆಯ ಮರುದಿನವೇ ಅವನು ಅಪಘಾತದಲ್ಲಿ ಸತ್ತಿದ್ದ. ಅವನ ಆಶೆಗಳು ಅಪೂರ್ಣವಾಗಿದ್ದ ಕಾರಣ ಈ ಕೋಣೆಗೆ ಅಂಟಿಕೊಂಡಿದ್ದ. ಮಂತ್ರೋಪಚಾರದಿಂದ ಆ ಶಕ್ತಿಯನ್ನು ಹೊರಗೆ ಕಳಿಸಿದ್ವಿ. ಆ ದಿನದಿಂದ ಮನೆ ಶಾಂತವಾಯಿತು. ಇವತ್ತು ನಾನು ಮತ್ತು ಸುರೇಶ ಆ ಕೆಲಸ ಮಾಡಿಕೊಂಡು ಸಂತೋಷದಿಂದ ಬದುಕುತ್ತಾ ಇದ್ದೇವೆ. ಅತ್ತೆ ಮಾವನ ಬಗ್ಗೆ ನನ್ನ ಮನಸ್ಸಿನಲ್ಲಿ ಇದ್ದ ಗೊಂದಲ ದೂರ ಆಯಿತು. ವಯಸ್ಸಾದವರಿಗೆ ತೋರಿಕೆ ಶಕ್ತಿ ಮಾತ್ರ. ನಿಜವಾದ ಜೀವನದ ಸುಖ ಮನಸ್ಸಿನ ಶಾಂತಿಯಲ್ಲಿದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಆದರೆ ಇವಾಗ ನನ್ನ ಜೀವನದಲ್ಲಿ ತುಂಬ ಸಂತೋಷ ತುಂಬಿದೆ. ಏಕೆಂದರೆ ನನ್ನ ಗಂಡ ನನ್ನ ಜೊತೆ ದಿನಾಲೂ ಚೆನ್ನಾಗಿ ಕೆಲಸ ಮಾಡಿ ಖುಷಿ ನೀಡುತ್ತಿದ್ದಾನೆ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆ ಅನಿಸ್ತು? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿಕೊಡಿ ಸ್ನೇಹಿತರೆ. ಯಾಕೆಂದರೆ ನನಗೆ ಹೊಸ ಕತೆ ಬರೆಯಲು ಪ್ರೋತ್ಸಾಹ ದೊರೆತಂತಾಗುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.